ಅಲ್ಲಿರ್ತಕ್ಕಂಥ SC ST ಫಲಾನುಭವಿಗಳನ್ನು ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ತಲುಪಲ್ಲ, ಅದು ಸರಿಯಲ್ಲ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟೆ. ದಟ್ ಐ ವಾಂಟೆಡ್ ಟು ಮೇಕ್ ಇಟ್ ಕ್ಲಿಯರ್. ಐ ಹ್ಯಾವ್ ಗಾನ್ ಥ್ರೂ ದಿ ಪೇಪರ್. ಮಾನ್ಯ ಸಚಿವರೇ, ಕತ್ರಿ ಅನ್ನೋದಕ್ಕೆ ಎರಡು ಬರುತ್ತೆ. ಕಡಿತ ಮಾಡೋದಕ್ಕೂ ಕತ್ರಿ ಅನ್ನುವಂತ ಪದವು ಬಳಕೆ ಆಗುತ್ತೆ. ವೆದರ್ ಇಟ್ ಇಸ್ ನಾವು ಹೇಗೆ ಅರ್ಥೈಸ್ಕೊಳ್ತೀವಿ ಅದ್ರ ಮೇಲೆ. ಆರ್ ಕತ್ರಿ ಅಲ್ಲ, both are not happened. ಕಡಿತ both are not happened. ಅದೇ ಆರ್ಟಿಕಲ್ ಅಲ್ಲ ಬಂದಿತ್ತಲ್ಲ, ನಾವು ತುಂಬಾ ಇಷ್ಟಪಟ್ಟು ಬಾಲ್ಯದಿಂದ ಓದುವಂತ ಕ್ರೆಡಿಬಲ್ ಪೇಪರ್. ಅದಕ್ಕೆ ನಾನು ಕ್ಲಾರಿಫೈ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೆ ಸರಿ ಇಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೆ ಅವ್ರಿಗೆ. ಅದು ಈ ಯೋಜನೆಗಳಿಗೆ ಕಾಯ್ದೆ ಇದೆ. ಮಾನ್ಯ ಸದಸ್ಯರ ಮಾತು ಮತ್ತು ದಲಿತರ ಪರವಾಗಿ ದಲಿತ ಅಂದ್ರೆ ಇಟ್ ಇಸ್ ನಾಟ್ ಅನ್ಪಾರ್ಲಿಮೆಂಟರಿ. ಕೇಳಿ 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 ಪ್ಲೀಸ್ ಕೇಳಿ ಭೋಜಿಗೌಡ, ನಮ್ಮ ಅಡ್ವೊಕೇಟ್ ನೀವು, ಮೈ ಗುಡ್ ಫ್ರೆಂಡ್. ದಲಿತ ಅನ್ನೋ ಪದನ ಮಹಾರಾಷ್ಟ್ರದಲ್ಲಿ ಹುಟ್ಟು ಮಹಾತ್ಮ ಫುಲೆಯವರು ಶೋಷಿತ ವರ್ಗಗಳಿಗೆ ಇಟ್ಸ್ ಅನ್ಆರ್ಗನೈಸ್ಡ್, ಬ್ರೋಕನ್, ಡಿವೈಡೆಡ್ ಈ ಸಮುದಾಯಗಳಿಗೆ ದಲಿತ ಅಂತ ಬಳಕೆ ಆಯಿತು. ಅದು ಸೊ ಇಟ್ ಇಸ್ ನಾಟ್ ಅನ್ಪಾರ್ಲಿಮೆಂಟ್ರಿ. ಕಾನ್ಸ್ಟಿಟ್ಯೂಷನ್ ಇರೋದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಷ್ಟೇ. ಅದು ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಅದನ್ನ. ಭಾಳಷ್ಟು ಸಾರಿ ಈ ಜಾತಿ ವ್ಯವಸ್ಥೆಯಲ್ಲಿ ಮೇಲ್ ಜಾತಿಯವರು ಕೀಳು ಜಾತಿಯವರು ಅಂತಾರೆ. ಅದರಲ್ಲಿ ಮೇಲು ಕೀಳು ಅಂತ ಇಲ್ವೇ ಇಲ್ಲ. ಅಲ್ಲಿ ಮುಂದುವರೆದವರು ಹಿಂದುಳಿದವರು, ಮೇಲ್ಜಾತಿ ಕೀಳು ಜಾತಿ. ಸುಳ್ಳು ಸುಳ್ಳು ಅಂತಾರೆ, ಅನ್ಪಾರ್ಲಿಮೆಂಟ್ರಿ ಅದು ಸುಳ್ಳು ಅಂತ ಹೇಳೋದು. ಸೊ ನಾವು ಪ್ರಾಕ್ಟೀಸ್ ಮಾಡೋದು ದಿಸ್ ಈಸ್ ದ ಹೌಸ್ ಆಫ್ ಲಾರ್ಡ್ಸ್. ದಿಸ್ ಹೌಸ್ ಈಸ್ ಹೌಸ್ ಆಫ್ ಲಾರ್ಡ್ಸ್. ನಾವು ಸ್ವಲ್ಪ ಸರಿಯಾಗಿ ನನಗೂ ಬೇಕಾದಷ್ಟು ಗೊತ್ತಿಲ್ಲ ತಮ್ಮ ತಿಳ್ಕೊಂಡು ಮಾತಾಡಬೇಕು ಅಷ್ಟೇ. ಮೈ ಅಪೀಲ್. ಇದರಲ್ಲಿ ಆ ವರದಿ ಏನು ಬಂದಿದೆ, ಅವ್ರು ಏನು ಕೋಟ್ ಮಾಡ್ತಾರೆ, ನಾನು ತಕ್ಷಣ ಓದಿದೆ. ಎವ್ರಿ ಡೇ ಐ ಗೋ ಥ್ರೂ ದಿ ನ್ಯೂಸ್ ಪೇಪರ್. ಅದು ಸರಿ ಇಲ್ಲ ಅಂತ ಹೇಳಿ ನಾನು ರಿಯಾಕ್ಟ್ ಮಾಡಿದ್ದೆ. ಮತ್ತು ಅಲ್ಲಿ ಈ ಗ್ಯಾರಂಟಿಗಳಿಗೆ ಅವರು ಮಾನ್ಯ ಸದಸ್ಯರು ಇಟ್ಟಿರ್ತ ಭಾವನೆಗಳಿದೆಯಲ್ಲ, ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ. ಯಾಕೆಂದ್ರೆ ವರ್ಷಗಟ್ಟಲೆ ಇದೇ ಚರ್ಚೆ. ಎಷ್ಟು ಸಾರಿ ಹೇಳಿದ್ದೀನಿ ನಾನು, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಹೇಳಿದ್ವಿ, time and again repeatedly. The question is being raised, the answer is being given, but we have to go through the act and its provision. Sir, we have to go. ಅವಕಾಶ ಮಾಡಬೇಕು. ನಾರಾಯಣ ಸ್ವಾಮಿ ಅವರೇ, I am no ನೀವು ಎಷ್ಟರೇ ಮಾತಾಡಿ, ನೀವು ಮಾತಾಡಿ. I have no objection. ಮಾನ್ಯ ಸಭಾಪತಿಗಳ ಒಂದು ಜಾಸ್ತಿ ಅವಕಾಶ ಬೇಡ ಬೇಡ. ನಾರಾಯಣ ಸ್ವಾಮಿ ಅವರ ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳಿ. ಇವರಿಗೆ ಮಾತಾಡಿದವ್ರೆ ಮಾನ್ಯ ಉಪಾಧ್ಯಕ್ಷರೇ ನೋಡಿ, ಇವರೆಲ್ಲ ಮಾತಾಡ್ತಾರೆ ಬಹಳ 2018-19 ಡೀಮ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ 6%, 2020-21 8%, 21-22 10%, 22-23 8%. ಈ ದುಡ್ಡು ದಲಿತರದ್ದು ಹೋಗುತ್ತೆ ಅನ್ನೋದು ಗೊತ್ತಿಲ್ವಾ? ಇವ್ರ ಸರ್ಕಾರ ಇದ್ದಾಗ ಮಾಡಿದ್ರಲ್ಲ. ಸರಿ ಇರ್ಲಿ, ಅದ್ರ ಬಗ್ಗೆ ನೀವು ಕೊನೆಗೆ ಮಾತಾಡಿ. ನೀವು ಕೊನೆಗೆ ಮಾತನಾಡಿ. ರವಿ ಅವರೇ ಕೂತ್ಕೊಳ್ಳಿ. ಇಲ್ಲ ನೋ, ಇದು ಕೂತ್ಕೊಳ್ಳಿ ಮುಂದುವರ್ಸಿ. ಕೂತ್ಕೊಳ್ಳಿ ರವಿ ಅವರೇ. ಕೂತ್ಕೊಳ್ಳಿ. 70 ನೀವು ದುರ್ಬಳಕೆ ಕೂತ್ಕೊಳ್ಳಿ. ನೋಡಿ, ಮಧ್ಯದಲ್ಲಿ ಮಾತಾಡ್ತಾ ಇದ್ರೆ ಸುಮ್ಮನೆ ಇಂಟ್ರೆಸ್ಟ್ ಆಗುತ್ತೆ. ಬೇಡ. ಲಾಸ್ಟಿಗೆ ಅವ್ರು ಏನ್ ಕ್ಲಾರಿಫೈ